ಗುಂಡಿಗಳ ಬಗ್ಗೆ ಏನ್ ಮಾತಾಡ್ತೀವಿ? ಅಂಗೈಯಲ್ಲಿರೋ ಉಣ್ಣಿಗೆ ಕನ್ನಡಕ ಬೇಕೆ? ಅಂಗೈಯಲ್ಲಿ ಉಣ್ಣಿದೆ, ಇದು ಕನ್ನಡಕ ಬೇಕಾ? ಕನ್ನಡಿ ಬೇಕಾ? ಅಲ್ಲ ಸರ್, ನಮ್ಮ ಅಶೋಕ್ ಅವರು ಜಾರಹಳ್ಳಿ ಅವರು, ಈಗ ಜಾರಹಳ್ಳಿಗೂ RR ನಗರಕ್ಕೂ ಏನ್ ಸಂಬಂಧ? ನೀವು ಮೊದಲು ಮಾಡಿದ್ದೇನೆ, ಅದು ಸರಿ ಇಲ್ಲ, ಇವಾಗ ಸರಿ ಮಾಡಿದೀವಿ ಅನ್ನುವಂತ ವಾದ ಅವ್ರು ಮುಂದಿಟ್ರೆ ಅದಕ್ಕೆ ನಿಮ್ಗೆ ರೆಸ್ಪಾನ್ಸ್ ಇದೆ? ಸರಿ, ಅರ್ಥ ಆಗಿಲ್ಲ ಹೇಳಿ. ಈಗ RR ನಗರ ವಿಧಾನಸಭಾ ಕ್ಷೇತ್ರ ಆಗಿದೆ, 2008 ಆಗಿದೆ. ಈಗ ಸರ್ ಜಾರಹಳ್ಳಿ ಅವರು ಅಲ್ವಾ, ಅದಕ್ಕೂ ಈಗ RR ನಗರ ಕ್ಷೇತ್ರಕ್ಕೂ ನೀವು ಅದನ್ನ ನೋಡಿದ್ರೆ, ಮ್ಯಾಪ್ ಅಲ್ಲಿ ನೋಡಿದ್ರೆ ಅದೇನೇ ಒಂದು ದಕ್ಷಿಣದಿಂದ ಉತ್ತರಕ್ಕೆ ಹೋಗಿದೆ. ಇವಾಗ ಇವ್ರು ಮಾಡಿರೋದು ಆ ಹಿಂದೆ ಮಾಡಿರುವಂತಹ ಇದನ್ನ ಸರಿ ಮಾಡಿದ್ದಾರೆ ಅನ್ನುವಂತ ವಾದ ರಿಜ್ವಾನ್ ಅರ್ಷದ್ ಹೇಳ್ತಾರೆ. ರಿಜ್ವಾನ್ ಅರ್ಷದ್ ಅವರು ಒಂದ್ಸಾರಿ ನನ್ನ ಜೊತೆ ಬಂದ್ರೆ ಸರಿಯಾಗಿ ಉತ್ತರ ನಾವು ಸ್ಪ್ಲಿಟ್ ಮಾಡಿದಾಗ ನಾವು ಅಲ್ಲ, ಸರಿಯಾಗಿ ನಾನು ಉತ್ತರ ಹೇಳ್ತೇನೆ, ಸರಿಯಾಗಿ ಉತ್ತರ ಹೇಳ್ತೇನೆ. ಪುಲಿಕೇಶಿ ನಗರ, ಶಿವಾಜಿ ನಗರ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದ್ ಹೇಳ್ತೀನಿ ಕೇಳಿ. ರಾಜರಾಜೇಶ್ವರಿ ನಗರ 28 ಕ್ಷೇತ್ರಗಳು ಮಾಡಿದಂತ ಸಂದರ್ಭದಲ್ಲಿ ಆವತ್ತು ಬೌಂಡ್ರಿ ಏನ್ ಬೇಕೋ ಅದನ್ನ ಸರಿಯಾಗಿ ಮಾಡಾಗೋಗಿದೆ. ಸ್ಪ್ಲಿಟ್ ಮಾಡಬೇಕು ಅಂತೇಳಿ ಅದನ್ನಲ್ಲೇ ನೀವು ಮಾಡಿ, ಅದನ್ನಲ್ಲೇ ಒಂದಾಗಿ ಇಟ್ಕೊಳ್ಳಿ. ಅವ್ರು ಏನ್ ಬೇಕಾದ್ರೂ ಹೇಳ್ತಾರೆ, ಅವ್ರ ಉತ್ತರ ಕೊಡಕ್ ನಿಮ್ ಕೇಳಾಗತ್ತ? ನನ್ ಕೇಳಾಗತ್ತ? ಒಂದು ಕ್ಷೇತ್ರ, ಒಂದು ಶಾಸಕ. ಹೇಳ್ತೀನಿ ಕೇಳಿ, ಅವ್ರಿಗೆ ಇಷ್ಟ ಬಂದಿಂಗ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲಿ 111 ವಾರ್ಡ್ ಇಟ್ಟಿದ್ದಾರೆ ಪಶ್ಚಿಮದಲ್ಲಿ, ಸೆಂಟ್ರಲ್ ಅಲ್ಲಿ 50 ಇರ್ತಾರೆ, ನಾರ್ತ್ಗೆ 50 ಇರ್ತಾರೆ, ಇನ್ನೊಂದ್ ಕಡೆ 60 ಇರ್ತಾರೆ. ಏನಾದ್ರೂ ಇದೆಯಾ? ಒಂದು GP ಅಂದ್ರೆ ಯೂನಿಫಾರ್ಮ್ ಆಗ್ತಾನೆ ಇಟ್ಕೋಬೇಕಾಯ್ತು. ಅಟ್ಲೀಸ್ಟ್ ಒಂದು 5 ಸೀಟ್ ಹೆಚ್ಚು ಕಮ್ಮಿ ಏರಿಯಾ ಒಂದೇ ಇಟ್ಕೋಬೇಕಾಯ್ತಲ್ಲ. ಏರಿಯಾ ಒಂದೇ ಇದೆಯಾ? RR ನಗರದಲ್ಲಿ 17,000ಕ್ಕೆ ಒಂದು ವಾರ್ಡ್ ಇದೆ, 30,000ಕ್ಕೆ ಒಂದು ವಾರ್ಡ್ ಇದೆ, 80,000ಕ್ಕೆ 2 ವಾರ್ಡ್ ಇದೆ, 40,000ಕ್ಕೆ 3 ವಾರ್ಡ್ ಇದೆ. 1, 2 ಅಲ್ಲ. ಕೇಳೋರು ಯಾರಿದ್ದಾರೆ? ಯಾರು ಇಲ್ಲ. ಆದರೆ ಒಂದು ಇರುವಂತ ದಿನಗಳಲ್ಲಿ ಅವರಲ್ಲಿ ಮನವಿ ಮಾಡ್ತೇನೆ, ಬೆಂಗಳೂರು ಒಳ್ಳೇದು ಮಾಡಿ. ತುಮಕೂರು